ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ನನ್ನ ಫೋನ್ ಸರಿ ಇದ್ದಿಲ್ಲ, ಹಾಗಾಗಿ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಮತ್ತು ನನಗೆ ಡೆಲಿವರಿ ಆಗಿತ್ತು, 1 ಮಂತ್ ಆಗಿದೆ, 1.5 ಮಂತ್ ಆಗಿದೆ ಇವಾಗ. ಹಾಗಾಗಿ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹತ್ರ ಹೊಸ ಫೋನ್ ಇರೋದ್ರಿಂದ ವೀಡಿಯೋಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನಿನ್ನೂ ಏನು ಕೆಲಸ ಮಾಡ್ತಾಯಿಲ್ಲ, ಬರೀ ಪೂಜೆ ಮತ್ತು ಸ್ವಲ್ಪ ಅಡುಗೆ ಅಷ್ಟೇ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ನಮ್ಮ ಮನೆಯವರೇ ಮಾಡ್ತಿದ್ದಾರೆ, ತುಂಬ ಚೆನ್ನಾಗೇ ನೋಡ್ಕೊಳ್ತಿದ್ದಾರೆ ನನ್ನ. ಏನು ನೀರಲ್ಲಿ ಆಗಲಿ ಏನಾದರೂ ಹೊರಗಡೆ ಕೆಲಸ ಮಾಡೋದಾಗಲಿ ನಾನು ಏನೂ ಮಾಡ್ತಾಯಿಲ್ಲ. ಕೆಲಸ ಅಡುಗೆ ಮತ್ತು ಮಕ್ಕಳು ನೋಡ್ಕೊಳೋದು ಅಷ್ಟೇನು ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ C-ಸೆಕ್ಷನ್ ಆಗಿದೆ. ನಮ್ಮದು ಆಗಿರೋದು ಲವ್ ಮ್ಯಾರೇಜು, ಹಾಗಾಗಿ ಯಾರು ಅಷ್ಟೊಂದು ಕೇರ್ ಮಾಡೋರು ಇಲ್ಲ ಅಂತಂದು ನಮ್ಮ ಮನೆಯವರೇ ಎಲ್ಲ ನೋಡ್ಕೊಳ್ತಿದ್ದಾರೆ. ಒಬ್ರಿಗೊಬ್ರು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ನಮ್ಮ ಮನೆಯವರಿಗೆ ಅಷ್ಟೊಂದು ಕೆಲಸ ಕಷ್ಟ ಅನ್ನಿಸ್ತಾ ಇಲ್ಲ. ಎಲ್ಲನೂ ಅವರೇ ಮಾಡ್ತಿದ್ದಾರೆ. ನನ್ನಿಂದ ಹಿಡ್ದು ನನ್ನ ಮಕ್ಕಳವರೆಗೂ ಅವರೇ ಎಲ್ಲ ನೋಡ್ಕೊಳ್ತಿದ್ದಾರೆ. ಹಂಗಾಗಿ ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಲವ್ ಮ್ಯಾರೇಜ್ ಆಗಿದ್ದರಿಂದ ಕರ್ಕೊಂಡಿಲ್ಲ. ಹಾಗಾಗಿ ಎಲ್ಲ ಕೆಲಸನೂ ನಾವೇ ಮಾಡ್ಕೊತಿದ್ದೀವಿ. ಇಷ್ಟು ದಿನ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರಲಿಲ್ಲ. ಹಾಗಾಗಿ ಏನು ಸ್ವಲ್ಪ ಫೋಟೋ ಬಂದಾಗಿಂದ ತುಂಬಾ ಚೇಂಜಸ್ ಅನಿಸ್ತಿದೆ. ಮನೆಯಲ್ಲಿ ತುಂಬಾ ಒಳ್ಳೆಯದಾಗ್ತಿದೆ. ತುಂಬ ದಿನದಿಂದ ತಗೋಬೇಕು ಫೋಟೋನ, ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಕೆಲವೊಂದು ಕಾರಣಗಳಿಂದ ಫೋಟೋ ತರೋದಕ್ಕೆ ಆಗಲಿಲ್ಲ. ತರದೇ ವಾಪಸ್ ಬರ್ತಾ ಇದ್ವಿ. ಒಂದಿನ ನಮ್ಮ ಮನೆಯವರು ಹೊರಗಡೆ ಹೋದಾಗ ತಂದಿದ್ದಾರೆ ನೆನಪು ಮಾಡಿಕೊಂಡು. ಬರೋ ಟೈಮ್ಗೆ ಯಾರಾದರೂ ಬರ್ತಾರೆ ಅಂತಾರಲ್ಲ, ಹಾಗಾಗಿ ಆ ಫೋಟೋ ಆಕಸ್ಮಿಕವಾಗಿ ಫೋಟೋ ಮನೆಗೆ ತಂದಿದ್ದು. ತುಂಬ ದಿನದಿಂದನೇ ಅನ್ಕೋತಿದ್ವಿ ಫೋಟೋ ತರಬೇಕಂತ. ಇವಾಗ ಒಂದು 15 ಡೇಸ್ ಆಯಿತು ಫೋಟೋ ತಂದಾಗಿಸಿಂದ. ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಒಳ್ಳೆಯದು ಆಗ್ತಿದೆ. ಪಾಸಿಟಿವ್ ಎನರ್ಜಿ ತುಂಬಾ ಇದೆ. ನಂಬಿದವರನ್ನು ಕೈ ಬಿಡಲ್ಲ ಅಂತಾರೆ ದೇವರು. ಅಂದರೆ ರಾಘವೇಂದ್ರ ಸ್ವಾಮಿಯಲ್ಲಿ ಸ್ವಲ್ಪ ಅದೇ ಥರನೇ ನಮಗೆ ಅನ್ನಿಸ್ತಾ ಇದೆ. ನಾವು ಪ್ರತಿ ಶುಕ್ರವಾರನೂ ಇದೇ ಥರನೇ ಪೂಜೆ ಮಾಡ್ತೀವಿ. ಹಂಗಾಗಿ ಗುರುವಾರ ಪೂಜೆನೂ ಆಗಿದೆ, ಆದರೆ ವಿಡಿಯೋ ಮಾಡಿಲ್ಲ ಅಷ್ಟೇ. ಪ್ರತಿ ಶುಕ್ರವಾರನೂ ಇದೇ ಥರ ಪೂಜೆ ಮಾಡ್ತೀವಿ ನಾವು. ಬೆಳಗ್ಗೆನೇ ಎಲ್ಲ ಗುರುವಾರ ಮತ್ತು ಶುಕ್ರವಾರ, ಶನಿವಾರ ಈ 3 ದಿನ ಬೆಳಗ್ಗೆನೇ ಪೂಜೆ ಮಾಡ್ತೀವಿ. ಬೆಳಗ್ಗೆನೇ ಪೂಜೆ ಆಗಬೇಕಷ್ಟೇ. ದಿನ ಗುಡಿಗೆ ಹೋಗಬೇಕು ಅದು ಇದು ಅಂತ ನಮಗೆ ತುಂಬಾ ಇರುತ್ತೆ. ಹಾಗಾಗಿ ನಾವು ಬೆಳಗ್ಗೆನೇ ಪೂಜೆ ಮಾಡ್ಕೊಬಿಡ್ತೀವಿ. ನಮ್ಮ ಮಿಕ್ಕಿದ ವಾರಗಳಲ್ಲಿ ಹಂಗೇನಿಲ್ಲ, ಸಂಜೆ ಟೈಮು ನಮ್ಗೆ ಯಾವಾಗ ಅನಿಸುತ್ತೋ ಅವಾಗ ಮಾಡ್ತೀವಿ ಅಷ್ಟೇ. ನಾನು ಬೆಳಗ್ಗೆ ಹೀಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಕಾಯಿ ಹೊಡೆಯೋದು ಎಲ್ಲ ಮಾಡಿದರು ನನಗೆ. ಯಾಕಂದರೆ ನನಗೆ ಮಡಿಯೋಕ್ಕಾಗಲ್ಲ, ಹಂಗಾಗಿ ಅವರೇ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ಲಾಗ್ ಮಾಡೋಕ್ಕೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಆದರೂ ನಾನು ಮಾಡ್ತಾಯಿದ್ದೀನಿ. ಯಾಕಂತಲೇ ನನಗೆ ಗೊತ್ತಿಲ್ಲ, ಅದೇನೋ ಮಾಡೋಕ್ಕೋಗಿ ಏನೋ ಆಗಿದೆ. ಯಾಕಂದರೆ ಬಿಟ್ಟು ಮಾಡೋದ್ರಿಂದ ಇಂಟ್ರೆಸ್ಟ್ ಬರ್ತಾ ಇಲ್ಲ ಲಾಗ್ ಮಾಡೋಕ್ಕೆ. ಈ ಸಲನಾದರೂ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಟೈಮ್ಗೆ ಮನೆಯಲ್ಲಿ ಫೋನ್ ಇರಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಇದ್ದಾಗ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ವಿಡಿಯೋಸ್ ಹಾಕಲ್ಲ, ಇವ್ರದ್ದೇನು ವಿಡಿಯೋ ನೋಡೋದು ಅಂತ ಅಂದ್ಕೊಬೇಡಿ. ಅವಾಗವಾಗ ವಿಡಿಯೋಸ್ ಬರ್ತಾ ಇರುತ್ತೆ, ಕಂಟಿನ್ಯೂ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಮನೆಯವರಂತೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ಮಾತ್ರ ತುಂಬಾ ಕೇರಿಂಗ್ ಮಾಡ್ತಾ ಇದ್ದಾರೆ.
ನನಗಂತೂ ತುಂಬಾ ಇಷ್ಟ ಆಯಿತು. ಒಂದೊಂದು ಟೈಮ್ ನನಗೆ ಅಳುನೇ ಬಂದುಬಿಡುತ್ತೆ ಅವ್ರು ಕೇರ್ ಮಾಡೋದ್ರಿಂದ. ನನ್ನ ಮಕ್ಕಳೂ ತುಂಬ ಕೇರ್ ಮಾಡ್ತಾರೆ. ಗಂಡ ಯಾರಿಗೆ ಸಿಗ್ತಾರೆ ಯಾರಿಗೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಆಯಿತು ನನಗೆ ಸಿಗಲಿ ಬಿಡಿ. ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ ಫ್ರೆಂಡ್ಸ್. ನಮ್ಮ ಚಿನ್ನಿಗಂತೂ 5 ವರ್ಷ ಹುಡುಗಿ ಆದರೂ ಊಟ ಮಾಡೋಕ್ಕೆ ಬರಲ್ಲ. ನಾವೇ ತಿನ್ನಿಸ್ಬೇಕು, ನಾನು ತಿನ್ನಿಸ್ಬೇಕು, ಇಲ್ಲಾಂದರೆ ಅವ್ರ ಅಪ್ಪ ತಿನ್ನಿಸ್ಬೇಕು. ಅವಳಂತೂ ಊಟನೇ ಮಾಡಲ್ಲ. ಅಷ್ಟು ಕ್ವಾಟ್ಲೆ ಮಾಡ್ತಾಳೆ ಮನೆಯಲ್ಲಿ. ತಿಂಡಿ ಅಂಗಡಿಯಲ್ಲಿ ದಿನಸಿ ಆದರೆ ಚೆನ್ನಾಗಿ ತಿಂತಾಳೆ. ಮನೆಯಲ್ಲಿ ಊಟ ಮಾಡಬೇಕಂದ್ರೆ ಅವಳಿಗೆ ಏನೋ ಒಂಥರ ನೋಡಿ ನಗ್ತಾಳೆ. ವಾಯ್ಸ್ ಓವರ್ ಕೊಡ್ತಿದ್ದೀನಿ, ನಗ್ತಾ ಇದ್ದಾಳೆ. ನಮ್ಮ ಮನೆಯವ್ರು ನನಗೂ ಊಟ ಮಾಡಿಸ್ತಾ ಇದ್ದಾರೆ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬಾಯ್. ಮತ್ತೆ ಹೊಸ ವಿಡಿಯೋದೊಂದಿಗೆ